ಸರ್ CWS RC ಸಭೆ ಮುಗ್ದಿದೆ. ಈಗ ನಮ್ಮ MD ಮತ್ತು ನಮ್ಮ ಅಡ್ವೈಸರು ಅವರಿಬ್ಬರು ಈಗ ಇಲ್ಲಿ ಬರ್ತಾ ಇದ್ದಾರೆ. ಬಂದಾದಮೇಲೆ ಅಲ್ಲಿ ಏನು ತೀರ್ಮಾನ ಆಯಿತು ಅನ್ನೋದನ್ನು ನಿಮ್ಗೆ ಆಮೇಲೆ ಹೇಳ್ತೀನಿ. ಒಂದು 10 ನಿಮಿಷ ಬಿಟ್ಕೊಂಡು ಹೇಳ್ತೀನಿ. ಈಗಲೇ ಕೊಡ್ತೀನಿ 10 ನಿಮಿಷ. ದೇವಸ್ಥಾನಗಳಿಗೆ ಹುಂಡಿ ಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಆದೇಶ ಹೊರಡಿಸಿದೆ. CC ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡ್ತಾ ಇದೆ. CC ಕ್ಯಾಮ್ರಾಸು ಬಹುತೇಕ ನಮ್ಮ ಎಲ್ಲ ದೇವಸ್ಥಾನಗಳಲ್ಲೂ ಇದೆ. ಆದರೆ ರಾಮ ಮಂದಿರದಲ್ಲಿ ಆಯಿತು ಅಂತ ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಷ್ಟೇ. ಆಮೇಲೆ ಹುಂಡಿ ಎಳ್ಸೋವಾಗ ಎಲ್ಲ ಕಡೆ CC ಕ್ಯಾಮ್ರಾಸು ಮೊದಲಿಂದಲೂ ಇತ್ತು. ಸ್ವಲ್ಪ ಅಲರ್ಟ್ ಆಗಲಿ ಅಂತೇಳಿ CM ಅವರು ಇನ್ನೂ ಸ್ವಲ್ಪ. ಸರ್ ರಾಯಚೂರು ರಾಜೋಳಿ RDS ಡ್ಯಾಮ್ಗೆ ಡ್ಯಾಮ್ ಸ್ಟ್ರೆಂಥನಿಂಗ್ ವರ್ಕ್ಗೆ ಮತ್ತೆ ಅದರ ಬಲವರ್ಧನೆ ಕಾಮಗಾರಿಗೆ ಆಂಧ್ರದವರು ಪದೇ ಅಡ್ಡಿಪಡಿಸ್ತಾ ಇದ್ದಾರೆ. ಪ್ರೆಸ್ ನೀವು ಯಾವ ಪ್ರೆಸ್? ಅವರು ಮೊನ್ನೆ ಒಂದು ನಿಯೋಗ ಬಂದಿದೆ ಸರ್, ಆಂಧ್ರದ ಶಾಸಕರ ನಿಯೋಗ ಬಂದು ಅಲ್ಲೆಲ್ಲ ಮನವಿ ಕೊಟ್ಟು ಮಾಡೋಗಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ಯಾರ ಕೈಯಲ್ಲಿ ಕೊಟ್ಟರು ಮನವಿ? ಅಲ್ಲಿ ಮಾನವಿ ತಹಶೀಲ್ದಾರ್ಗೆ ಕಾಮಗಾರಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ರಿಪ್ರೆಸೆಂಟೇಷನ್ ಕೊಟ್ಟು. ಯಾವುದನ್ನು ಮಾಡಬಾರ್ದು ಅಂತ? RDS ರಾಜೋಳಿ ಬಂಡೆ ಡೈವರ್ಷನ್ ಸ್ಕೀಮ್ ಇಂಟ್ರೆಸ್ಟೆಡ್ ಪ್ರಾಜೆಕ್ಟ್ ಸರ್, ತಿಳ್ಕೊಂಡು ಹೇಳ್ತೀನಿ. ಅದು ಅಡ್ಡಿಪಡಿಸಿದ್ದಾರೆ ಪದೇ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಿನ್ನೆ ಬೆಂಗಳೂರಿನ ಶಾಸಕರೊಂದಿಗೆ ಸಭೆ ಮಾಡಿದ್ದಾರೆ. ನಿನ್ನೆ CM ಬೆಂಗಳೂರಿನ ಶಾಸಕರ ಜೊತೆ ಸಭೆ ಮಾಡಿದ್ದಾರೆ. ಬೆಂಗಳೂರು ಶಾಸಕರ GPI ಮಂತ್ರಿಗಳು ಯಾರಪ್ಪ? ಅಲ್ಲ ಸರ್, ಬೆಂಗಳೂರಿನ ಕೃಷ್ಣ ಬೈರೇಗೌಡರು. ಆಮೇಲೆ CM ಅವರು ಕೂಡ ಬೆಂಗಳೂರು ಸಂಬಂಧಪಟ್ಟ ಹಾಗೆ BMRDA BDA ಎಲ್ಲ ಅವರೇ ಇಟ್ಕೊಂಡಿದ್ದಾರೆ. ಅದರಿಂದ ಸಮಸ್ಯೆಗಳಿದ್ದಂಥ ಶಾಸಕರು ಹೋಗಿದ್ದಾರೆ. ನನಗೇನು ಸಮಸ್ಯೆಗಳಿರಲಿಲ್ಲ, ಹೋಗಲಿಲ್ಲ. ನಿಮಗೆ ಇನ್ವೈಟ್ ಮಾಡಿರ್ಲಿಲ್ವಾ ಸರ್ CM? ಕರೆದಿದ್ರು ಬೇಕು ಅಂತಾನೆ ಹೋಗಿಲ್ಲ ಅನ್ಸುತ್ತೆ ಸರ್. ಅಲ್ಲ, ಸಮಸ್ಯೆಗಳಿರಲಿಲ್ಲ, ಹೋಗಲಿಲ್ಲ. ಇನ್ನು ಅಸಮಾಧಾನ ಸರ್? ಏನಿಲ್ಲಪ್ಪ, ಅಸಮಾಧಾನ ಇದ್ರೆ ವಿಧಾನಸೌಧಕ್ಕೆ ಬರ್ತಿರಲ್ವಲ್ಲ. ವಿಚಾರವಾಗಿ ಕರೆದಂತಹ ಯಾವುದೇ ಮೀಟಿಂಗ್ಗೂ ರಾಮಲಿಂಗಾರೆಡ್ಡಿ ಅವರು ಅಟೆಂಡ್ ಆಗ್ತಾ ಇಲ್ಲ. ಆದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗಲಿಲ್ಲ ಅನ್ನೋ ಅಸಮಾಧಾನ ಇನ್ನೂ ಇದೆಯಾ ಅಂತ? ಅದೆಲ್ಲ ಹಳೆಯ ಕತೆ ಆಗೋಯ್ತು. ನಿನ್ನೆ ಗೈರಾಗಿದ್ದು ಹೊಸ ಕತೆ ಅಲ್ವಾ? ಸಂಪುಟ ವಿಸ್ತರಣೆ ಆಗುತ್ತೆ, ಆ ಟೈಮಲ್ಲಿ ಖಾತೆಗಳು ಬದಲಾವಣೆ. ಇಲ್ಲಪ್ಪ, ಅದೆಲ್ಲ ಏನು ಮಾತಾಡಲ್ಲ. ನೋ ಕಾಮೆಂಟ್ಸ್. ದೇವೇಗೌಡರು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೈ ಬಿಡಬೇಕಿಲ್ಲ ಅಂದ್ರೆ ಧರಣಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವತ್ತು ಮಾತಾಡ್ದಲ್ಲ, ಬೇಕಾದ್ರೆ ಫೋನಲ್ಲಿದೆ, ಮತ್ತೆ ಇನ್ನೊಂದ್ಸಲಿಗೆ ರಿಪೀಟ್ ಮಾಡಿದರೆ ಮಾಡ್ತೀನಿ. ಆಮೇಲೆ ಈಗ ನೀರಿಂದ ಕೇಳೋಕೆ ಬರ್ತೀರಲ್ಲ, ಆವಾಗ ಅದನ್ನು ಕೇಳಿ ನಾನು ಡೀಟೇಲಾಗಿ ಕೊಡ್ತೀನಿ. ಸರ್ CWS RC ಸಭೆ ಮುಗ್ದಿದೆ. ಈಗ ನಮ್ಮ MD ಮತ್ತು ನಮ್ಮ ಅಡ್ವೈಸರು ಅವರಿಬ್ಬರು ಈಗ ಇಲ್ಲಿ ಬರ್ತಾ ಇದ್ದಾರೆ. ಬಂದಾದಮೇಲೆ ಅಲ್ಲಿ ಏನು ತೀರ್ಮಾನ ಆಯಿತು ಅನ್ನೋದನ್ನು ನಿಮ್ಗೆ ಆಮೇಲೆ ಹೇಳ್ತೀನಿ. ಒಂದು 10 ನಿಮಿಷ ಬಿಟ್ಕೊಂಡು ಹೇಳ್ತೀನಿ. ಈಗಲೇ ಕೊಡ್ತೀನಿ 10 ನಿಮಿಷ. ದೇವಸ್ಥಾನಗಳಿಗೆ ದೇವಸ್ಥಾನಗಳಿಗೆ ಹುಂಡಿ ಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಆದೇಶ ಹೊರಡಿಸಿದೆ. CC ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡ್ತಾ ಇದೆ. CC ಕ್ಯಾಮ್ರಾಸು ಬಹುತೇಕ ನಮ್ಮ ಎಲ್ಲ ದೇವಸ್ಥಾನಗಳಲ್ಲೂ ಇದೆ. ಆದರೆ ರಾಮ ಮಂದಿರದಲ್ಲಿ ಆಯಿತು ಅಂತ ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಷ್ಟೇ. ಆಮೇಲೆ ಹುಂಡಿ ಎಳ್ಸೋವಾಗ ಎಲ್ಲ ಕಡೆ CC ಕ್ಯಾಮ್ರಾಸು ಮೊದಲಿಂದಲೂ ಇತ್ತು. ಸ್ವಲ್ಪ ಅಲರ್ಟ್ ಆಗಲಿ ಅಂತೇಳಿ CM ಅವರು ಇನ್ನೂ ಸ್ವಲ್ಪ. ಸರ್ ರಾಯಚೂರು ರಾಜೋಳಿ RDS ಡ್ಯಾಮ್ಗೆ ಡ್ಯಾಮ್ ಸ್ಟ್ರೆಂಥನಿಂಗ್ ವರ್ಕ್ಗೆ ಮತ್ತೆ ಅದರ ಬಲವರ್ಧನೆ ಕಾಮಗಾರಿಗೆ ಆಂಧ್ರದವರು ಪದೇ ಅಡ್ಡಿಪಡಿಸ್ತಾ ಇದ್ದಾರೆ. ಪ್ರೆಸ್ ನೀವು ಯಾವ ಪ್ರೆಸ್? ಅವರು ಮೊನ್ನೆ ಒಂದು ನಿಯೋಗ ಬಂದಿದೆ ಸರ್, ಆಂಧ್ರದ ಶಾಸಕರ ನಿಯೋಗ ಬಂದು ಅಲ್ಲೆಲ್ಲ ಮನವಿ ಕೊಟ್ಟು ಮಾಡೋಗಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ಯಾರ ಕೈಯಲ್ಲಿ ಕೊಟ್ಟರು ಮನವಿ? ಅಲ್ಲಿ ಮಾನವಿ ತಹಶೀಲ್ದಾರ್ಗೆ ಕಾಮಗಾರಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ರಿಪ್ರೆಸೆಂಟೇಷನ್ ಕೊಟ್ಟು. ಯಾವುದನ್ನು ಮಾಡಬಾರ್ದು ಅಂತ? RDS ರಾಜೋಳಿ ಬಂಡೆ ಡೈವರ್ಷನ್ ಸ್ಕೀಮ್ ಇಂಟ್ರೆಸ್ಟೆಡ್ ಪ್ರಾಜೆಕ್ಟ್ ಸರ್, ತಿಳ್ಕೊಂಡು ಹೇಳ್ತೀನಿ. ಅದು ಅಡ್ಡಿಪಡಿಸಿದ್ದಾರೆ ಪದೇ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಿನ್ನೆ ಬೆಂಗಳೂರಿನ ಶಾಸಕರೊಂದಿಗೆ ಸಭೆ ಮಾಡಿದ್ದಾರೆ. ನಿನ್ನೆ CM ಬೆಂಗಳೂರಿನ ಶಾಸಕರ ಜೊತೆ ಸಭೆ ಮಾಡಿದ್ದಾರೆ. ಬೆಂಗಳೂರು ಶಾಸಕರ GPI ಮಂತ್ರಿಗಳು ಯಾರಪ್ಪ? ಅಲ್ಲ ಸರ್, ಬೆಂಗಳೂರಿನ ಕೃಷ್ಣ ಬೈರೇಗೌಡರು. ಆಮೇಲೆ CM ಅವರು ಕೂಡ ಬೆಂಗಳೂರು ಸಂಬಂಧಪಟ್ಟ ಹಾಗೆ BMRDA BDA ಎಲ್ಲ ಅವರೇ ಇಟ್ಕೊಂಡಿದ್ದಾರೆ. ಅದರಿಂದ ಸಮಸ್ಯೆಗಳಿದ್ದಂಥ ಶಾಸಕರು ಹೋಗಿದ್ದಾರೆ. ನನಗೇನು ಸಮಸ್ಯೆಗಳಿರಲಿಲ್ಲ, ಹೋಗಲಿಲ್ಲ. ನಿಮಗೆ ಇನ್ವೈಟ್ ಮಾಡಿರ್ಲಿಲ್ವಾ ಸರ್ CM? ಕರೆದಿದ್ರು. ಬೇಕು ಅಂತಾನೆ ಹೋಗಿಲ್ಲ ಅನ್ಸುತ್ತೆ ಸರ್. ಅಲ್ಲ, ಸಮಸ್ಯೆಗಳಿರಲಿಲ್ಲ, ಹೋಗಲಿಲ್ಲ. ಇನ್ನು ಅಸಮಾಧಾನ ಸರ್? ಏನಿಲ್ಲಪ್ಪ, ಅಸಮಾಧಾನ ಇದ್ರೆ ವಿಧಾನಸೌಧಕ್ಕೆ ಬರ್ತಿರಲ್ವಲ್ಲ. ವಿಚಾರವಾಗಿ ಕರೆದಂತಹ ಯಾವುದೇ ಮೀಟಿಂಗ್ಗೂ
ರಾಮಲಿಂಗಾರೆಡ್ಡಿ ಅವರು ಅಟೆಂಡ್ ಆಗ್ತಾ ಇಲ್ಲ ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗಲಿಲ್ಲ ಅನ್ನೋ ಅಸಮಾಧಾನ ಇನ್ನೂ ಇದೆಯಾ ಅಂತ. ಅದೆಲ್ಲ ಹಳೆಯ ಕತೆ ಆಗೋಯ್ತು. ಬಟ್ ನಿನ್ನೆ ಗೈರಾಗಿದ್ದು ಹೊಸ ಕತೆ ಅಲ್ವಾ? ಸಂಪುಟ ವಿಸ್ತರಣೆ ಆಗುತ್ತೆ ಆ ಟೈಮಲ್ಲಿ ಏನೋ ಖಾತೆಗಳು ಬದಲಾವಣೆ. ಇಲ್ಲಪ್ಪ, ಅದೆಲ್ಲ ಏನು ಮಾತಾಡಲ್ಲ. ನೋ ಕಾಮೆಂಟ್ಸ್. ನೀವು ದೇವೇಗೌಡರು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೈ ಬಿಡಬೇಕಿಲ್ಲ ಅಂದ್ರೆ ಧರಣಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವತ್ತು ಮಾತಾಡ್ದಲ್ಲ, ಬೇಕಾದ್ರೆ ಫೋನಲ್ಲಿದೆ, ಮತ್ತೆ ಇನ್ನೊಂದ್ಸಲಿಗೆ ರಿಪೀಟ್ ಮಾಡಿದರೆ ಮಾಡ್ತೀನಿ. ಆಮೇಲೆ ಈಗ ನೀರಿಂದ ಕೇಳೋಕೆ ಬರ್ತೀರಲ್ಲ, ಆವಾಗ ಅದನ್ನು ಕೇಳಿ ನಾನು ಡೀಟೇಲಾಗಿ ಕೊಡ್ತೀನಿ.